ನಮಸ್ತೆ, ನಾನು ಡಾಕ್ಟರ್ ಗಿರೀಶ್ ಬಿ ನವಸುಂದಿ, ಡೈರೆಕ್ಟರ್ ಕಾರ್ಡಿಯಾಲಜಿ ಅಪೋಲೋ ಹಾಸ್ಪಿಟಲ್ಸ್ ಬೆಂಗಳೂರು. ಈ ದಿನ ನಮ್ಮ ದೇಶಕ್ಕೆ ಮತ್ತು ನಮ್ಮ ಅಪೋಲೋ ಹಾಸ್ಪಿಟಲ್ ಬೆಂಗಳೂರಿಗೆ ಒಂದು ಬಹಳ ಹೆಮ್ಮೆಯ ದಿನ. ನಾವು ಮೊಟ್ಟ ಮೊದಲನೇ ಬಾರಿಗೆ ಭಾರತದಲ್ಲಿ AHA ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಕಡೆಯಿಂದ ಸರ್ಟಿಫಿಕೇಟ್ ಅಪ್ರೂವಲ್ ತಗೊಂಡಿರುವಂತ ಮೊದಲನೇ ಆಸ್ಪತ್ರೆ ಹಾರ್ಟ್ ಅಟ್ಯಾಕ್ ಮತ್ತು ಬ್ರೈನ್ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡೋದಕ್ಕೆ. ಈ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಡ್ಯುಯಲ್ ಸರ್ಟಿಫಿಕೇಶನ್ ಫಾರ್ ಅಕ್ಯೂಟ್ ಸ್ಟ್ರೋಕ್ ಅಂಡ್ ಚೆಸ್ಟ್ ಪೇನ್ ಅಂತ ಹೇಳೋದು. ಈ ಸರ್ಟಿಫಿಕೇಶನ್ಗೆ ಇದು ನಮ್ಮ ದೇಶದಲ್ಲೇ ಮೊದಲ ಬಾರಿಗೆ ಅಪೋಲೋ ಹಾಸ್ಪಿಟಲ್ ಬನ್ನೇರುಘಟ್ಟ ಆಸ್ಪತ್ರೆಗೆ ಕೊಡಲಾಗಿದೆ. ಇದರಿಂದ ಏನು ಬೆನಿಫಿಟ್ ಆಗುತ್ತೆ ನಮ್ಮ ರಾಜ್ಯದ ಜನತೆಗೆ, ನಮ್ಮ ದೇಶದ ಜನತೆಗೆ ಅಂದರೆ, ಈ ಸರ್ಟಿಫಿಕೇಶನ್ ಪ್ರಾಸೆಸ್ ಮೂಲಕ ಹೋಗೋದ್ರಿಂದ ಪ್ರತಿ ಒಬ್ಬ ವ್ಯಕ್ತಿ ಯಾರಿಗೆ ಹಾರ್ಟ್ ಅಟ್ಯಾಕ್ ಅಥವಾ ಬ್ರೈನ್ ಸ್ಟ್ರೋಕ್ ಆಗಿರುತ್ತೋ ಅತಿ ಕಡಿಮೆ ಸಮಯದಲ್ಲಿ ಪೂರ್ತಿ ಆಸ್ಪತ್ರೆಯ ಪ್ರತಿ ಸಿಬ್ಬಂದಿ, ವಾಚ್ಮೆನ್ ಇಂದ ಹಿಡಿದುಕೊಂಡು ನರ್ಸ್, ಡಾಕ್ಟರ್, ಟೆಕ್ನಿಷಿಯನ್, ಡಯಟಿಷಿಯನ್, ರಿಹ್ಯಾಬಿಲಿಟೇಷನ್, ಕೌನ್ಸಿಲರ್ಸ್ ಎಲ್ಲರೂ ಒಂದು ವ್ಯಕ್ತಿಗೆ ಅತಿ ಕಡಿಮೆ ಸಮಯದಲ್ಲಿ ಅತಿ ಇಂಟೆನ್ಸಿವ್ ಆಗಿ ಅಂದ್ರೆ ತೀವ್ರತೆಯಿಂದ ಆ ಟ್ರೀಟ್ಮೆಂಟ್ ನ ಕಂಪ್ಲೀಟ್ ಮಾಡಕ್ಕೆ ಅತಿ ಕಡಿಮೆ ಸಮಯದಲ್ಲಿ ಮ್ಯಾಕ್ಸಿಮಮ್ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರಿಂದ, ರೋಗ ಅತಿ ಫಾಸ್ಟ್ ಆಗಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ವ್ಯಕ್ತಿಗೆ ಜೀವ ಉಳಿಯುವಂತಹ ಚಾನ್ಸ್ ಜಾಸ್ತಿ ಇರ್ತದೆ. ಆಮೇಲೆ ಏನು ಡ್ಯಾಮೇಜ್ ಆಗಿರುತ್ತೆ ಹಾರ್ಟ್ ಅಥವಾ ಮೆದುಳಿಗೆ ಅದನ್ನ ರಿವರ್ಸ್ ಮಾಡುವಂತ ಪ್ರಾಬಬಿಲಿಟಿನೂ ಅತಿ ಜಾಸ್ತಿ ಆಗಿರುತ್ತೆ. ಈ ಅಡ್ವಾಂಟೇಜ್ ಈಸ್ ಅವೈಲಬಲ್ ಟು ಆಲ್ ಆಫ್ ಅಸ್ ಬಿಕಾಸ್ ನಮ್ಮ ಆಸ್ಪತ್ರೆ ಆ ಸರ್ಟಿಫಿಕೇಶನ್ ನ ಕಂಪ್ಲೀಟ್ ಮಾಡಿರೋದ್ರಿಂದ ಇಲ್ಲಿರುವಂತಹ ಒಂದು ಪ್ರಾಸೆಸ್ಗೆ ಅಂದ್ರೆ ಆ ಒಂದು ವ್ಯಕ್ತಿಗೆ ಆ ಅತಿ ತೀವ್ರ ಕ್ಷಣಗಳಲ್ಲಿ ಯಾವ ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಕೇರ್ ಬೇಕಾಗಿರುತ್ತೋ ಅದು ದೊರೆಯುವಂತಹ ಚಾನ್ಸ್ ಒಂದು ದೈನಂದಿನ ಪ್ರಕ್ರಿಯೆ ಆಗಿರೋದ್ರಿಂದ ಪ್ರತಿಯೊಬ್ಬ ಪೇಷಂಟ್ಗೆ ಈ ಪ್ರಾಸೆಸ್ ಮೂಲಕ ಹೋಗಿರುವಂತಹ ಆಸ್ಪತ್ರೆಗಳಲ್ಲಿ ಅತಿ ಉತ್ತಮವಾದ ಟ್ರೀಟ್ಮೆಂಟ್ ಅತಿ ಕಡಿಮೆ ಸಮಯದಲ್ಲಿ ಸಿಗುತ್ತೆ ಅನ್ನೋದನ್ನ ಈ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಈ ದಿನ ರೆಕಗ್ನೈಸ್ ಮಾಡಿ ಒಂದು ಸರ್ಟಿಫಿಕೇಶನ್ ಕೊಟ್ಟಿದೆ. ಇದು ನಾನು ಡಾಕ್ಟರ್ ಸತೀಶ್ ಸತ್ಯನಾರಾಯಣ, ಚೀಫ್ ನ್ಯೂರೋ ಸರ್ಜನ್, ಅಪೋಲೋ ಹಾಸ್ಪಿಟಲ್ ಬನ್ನೇರುಘಟ್ಟ. ಈ ದಿನ ನಾವಿಲ್ಲಿ ಸೇರಿರೋದು ಒಂದು ಬಹಳ ಮುಖ್ಯವಾದ ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ. ಈ ದಿನ ಅಪೋಲೋ ಬನ್ನೇರುಘಟ್ಟ ಹಾಸ್ಪಿಟಲ್ ವರ್ಲ್ಡ್ ರಿನೌಂಡ್ ಅಮೆರಿಕನ್ ಅಸೋಸಿಯೇಷನ್ ಇದೆ, ವರ್ಲ್ಡ್ ಹಾರ್ಟ್ ಅಸೋಸಿಯೇಷನ್. ಈ ಅಸೋಸಿಯೇಷನ್ ಅಮೆರಿಕನಲ್ಲಿ ಬಹಳ ಪ್ರಸಿದ್ಧಿ ಪಡೆದಿದೆ ಹಾಗೂ ಆಲ್ ಓವರ್ ದ ವರ್ಲ್ಡ್ ಅಂದ್ರೆ ಇಂಟರ್ನ್ಯಾಷನಲಿ ಯಾವ್ಯಾವ ಹಾಸ್ಪಿಟಲ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಮತ್ತೆ ಸ್ಟ್ರೋಕ್ ಅಂದ್ರೆ ಬ್ರೈನ್ಗೆ ಆಗುವಂತ ಪ್ಯಾರಾಲಿಸಿಸ್ ಅಟ್ಯಾಕ್ ಏನಿದೆ, ಇವೆರಡರಲ್ಲಿ ಮುಂಚೂಣಿಯಲ್ಲಿರುವಂತಹ ಯಾವ ಹಾಸ್ಪಿಟಲ್ ಇದೆ ಅಂತ ಸರ್ಟಿಫಿಕೇಶನ್ ಮಾಡ್ಬೇಕಾದ್ರೆ ಹೈಯೆಸ್ಟ್ ಸರ್ಟಿಫೈಯಿಂಗ್ ಬಾಡಿ ಇನ್ ದ ವರ್ಲ್ಡ್ ಇದು ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್. ಈ ದಿನ ನಾವು ಪ್ರೌಡ್ ಆಗಿ ಹೇಳೋದೇನು ಅಂತಂದ್ರೆ, ಒಂದು ಅಬೌಟ್ 5 ದಿವಸದ ಹಿಂದೆ ಅವರು ತುಂಬಾ ವಿಗರಸ್ ಪ್ರೋಸೆಸ್ 6 ತಿಂಗಳವರೆಗೂ ಅದರದ್ದು ಸರ್ಟಿಫಿಕೇಶನ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಪಾತ್ವೇಸ್ ನಾವೆಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದೀವಾ ಇಲ್ವಾ, ಅವ್ರಿಗಿರುವಂತಹ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಅಮೆರಿಕಾನಲ್ಲಿರುವಂತಹ ಬಹುಶಃ ಒಂದು 10-20% ಹಾಸ್ಪಿಟಲ್ಸ್ ಅಷ್ಟೇ ಈ ಸರ್ಟಿಫಿಕೇಶನ್ ಪಡಿಲಿಕ್ಕೆ ಅದಕ್ಕೆ ಅರ್ಹತೆ ಇದೆ. ಅಂತ ಹಾಸ್ಪಿಟಲ್ಸ್ ಅಲ್ಲಿರುವಂತ ಸ್ಟ್ಯಾಂಡರ್ಡ್ಸ್ ನ ನಾವು ಮೀಟ್ ಮಾಡಿದೀವಾ ಇಲ್ವಾ, ನಮ್ಮ ಹಾಸ್ಪಿಟಲ್ ಅಲ್ಲಿ ಸ್ಟ್ರೋಕ್ ಪೇಷಂಟ್ ಬಂದ್ರೆ ಎಷ್ಟು ನಿಮಿಷದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಶುರುವಾಗುತ್ತೆ, ಅವರ ಟ್ರೀಟ್ಮೆಂಟ್ ಅಲ್ಲಿ ಶುರು ಮಾಡೋದಕ್ಕೆ ಮುಂಚೆಯ ಟೆಕ್ನಿಷಿಯನ್ ಆಗಲಿ, ನರ್ಸ್ ಆಗಲಿ, ಸೆಕ್ಯೂರಿಟಿ ಪರ್ಸನ್ ಆಗಲಿ, ಎಮರ್ಜೆನ್ಸಿಯಲ್ಲಿ ಅವ್ರನ್ನ ನೋಡುವಂಥ ಡಾಕ್ಟರ್ ಆಗಲಿ, ಎಲ್ಲರಿಗೂ ಇದರದ್ದು ಪರ್ಟಿಕ್ಯುಲರ್ ಟ್ರೈನಿಂಗ್ ಆಗಿದೆಯಾ ಇಲ್ವಾ. ಯಾಕೆ ಅಂದರೆ ಈಗ ಸೈನ್ಸ್ ಎಷ್ಟು ಮುಂದುವರೆದಿದೆ ಅಂದರೆ ನಮ್ಗೆ ಇವಾಗ ಕರೆಕ್ಟಾಗಿ ಗೊತ್ತು ಯಾವ ಮೆಡಿಸಿನ್ ಯಾವಾಗ ಕೊಟ್ಟರೆ ಎಷ್ಟು ಎಫೆಕ್ಟಿವ್ನೆಸ್ ಬರುತ್ತೆ. ಸೊ ಪೇಷಂಟ್ ಹಾಸ್ಪಿಟ್ಲಿಗೆ ಬರೋವರೆಗೂ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಆದರೆ ಹಾಸ್ಪಿಟಲ್ ಎಮರ್ಜೆನ್ಸಿಗೆ ಬಂದಿದ ತಕ್ಷಣ ಆವಾಗ ಪ್ರತಿಯೊಂದು ಪರ್ಸನ್ ಅದರಲ್ಲಿ ಅವ್ರ ಕೇರಲ್ಲಿ ಇನ್ವಾಲ್ವ್ ಆಗಿರೋರು ಕೂಡ ಅವ್ರವ್ರ ಕರ್ತವ್ಯನ ಏನ್ ಮಾಡಬೇಕು, ಸ್ಟ್ರೋಕ್ ನರ್ಸ್ಗೆ ಏನ್ ಬಾಧ್ಯತೆ ಇದೆ, ಅವ್ರ ನೆಕ್ಸ್ಟ್ ಇನ್ಫಾರ್ಮೇಶನ್ ಅವ್ರು ನೋಡಿದ ನಂತರ ಯಾರಿಗೆ ಕೊಡಬೇಕು, ಎಮರ್ಜೆನ್ಸಿ ಡಾಕ್ಟರ್ ಯಾರಿಗೆ ಕರಿಬೇಕು, ನ್ಯೂರಾಲಜಿಸ್ಟ್ ಯಾರು ಇರ್ತಾರೆ, 24/7 ಈ ಸೀನಿಯರ್ ಕನ್ಸಲ್ಟೆಂಟ್ಸ್ ಕಾಲಲ್ಲಿ ಇರ್ತಾರೆ. ರಾತ್ರಿ 12 ಗಂಟೆ ಇರ್ಬೋದು, ಮಧ್ಯರಾತ್ರಿ 2 ಗಂಟೆ ಇರ್ಬೋದು. ಆ ಪೇಷಂಟ್ಗೆ ಕ್ಯಾತ್ ಲ್ಯಾಬಿಗೆ ಕರ್ಕೊಂಡೋಗಿ ಇಮಿಡಿಯೇಟ್ ಆಗಿ ಕ್ಲಾಟ್ ಬಸ್ಟಿಂಗ್ ಡ್ರಗ್ ಕೊಡಬೇಕಾಗಿದ್ರೆ ಅದಕ್ಕೆ ಬೇಕಿರುವಂತ ಟೆಕ್ನಿಷಿಯನ್ನು, ಡಾಕ್ಟರು, ನರ್ಸು, ಕ್ಯಾತ್ ಲ್ಯಾಬ್ ಅವೈಲಬಿಲಿಟಿ 3 ಕ್ಯಾತ್ ಲ್ಯಾಬ್ ಇರೋದ್ರಿಂದ ನಮಗೆ ಅದು ಸಮಸ್ಯೆ ಇಲ್ಲ. 24/7 ನಾವು ಇಷ್ಟು ಪೇಷಂಟ್ಸ್ ಮಾಡಿರೋ ಡೇಟಾನ ಅವ್ರಿಗೆ ಕಳಿಸಿದ ನಂತರ ಅವ್ರ ಸರ್ಟಿಫಿಕೇಶನ್ ಕೊಡಕ್ ಮುಂಚೆ
ಪ್ರತಿಯೊಬ್ಬರನ್ನು ಇಂಟರ್ವ್ಯೂ ಮಾಡಿ ನೀವೆಲ್ಲರೂ ತಮ್ಮ ಕರ್ತವ್ಯಗಳನ್ನ ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ ಇಲ್ವಾ, ಅಥವಾ ಯಾವುದೋ ಒಂದು ವೀಕ್ ಲಿಂಕ್ ಇದ್ರೆ, ಅಂದ್ರೆ ಒಂದೇ ಒಂದು ಟೆಕ್ನಿಷಿಯನ್ಗೆ ಅವನ ಬಾಧ್ಯತೆ ಗೊತ್ತಿಲ್ಲ ಅಂದ್ರೆ ಎಂಟೈರ್ ಪ್ರೋಗ್ರಾಮ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಾವು ಒಂದು 6 ತಿಂಗಳಿಂದ ವಿಗರಸ್ ಆಗಿ ಟ್ರೈನಿಂಗ್ ಮಾಡಿದ್ವಿ. ಫಸ್ಟ್ ಸೆಲೆಕ್ಷನ್ ಮಾಡಿದ್ವಿ ಯಾರ್ಯಾರಿಗೆ ಇದು ಟ್ರೈನಿಂಗ್ ಕೊಡ್ಲಿಕ್ಕೆ ಅರ್ಹತೆ ಇದೆ, ಅವ್ರ ಕೇಪಬಿಲಿಟಿ ಇದೆಯಾ ಇಲ್ವಾ, ವಿಲ್ಲಿಂಗ್ನೆಸ್ ಇದೆಯಾ ಇಲ್ವಾ, ಮತ್ತೆ ರಿಡಂಡೆನ್ಸಿನೂ ಬಿಲ್ಟ್ ಮಾಡಿದ್ವಿ. ಅಂದ್ರೆ ಈ ಒಂದೇ ಒಂದು ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿದ್ರೆ ಅವ್ರು ಯಾವುದೋ ಕೆಲಸದಲ್ಲಿ ಎಲ್ಲೋ ಇರ್ತಾರೆ ಅಥವಾ ಅವರು ಲೀವ್ ಅಲ್ಲಿ ಇರ್ತಾರೆ, ಅವಾಗ್ಲೂ ಕೂಡ ಪ್ರೋಗ್ರಾಮ್ ತೊಂದರೆ ಆಗಬಾರ್ದು. ಸೊ ಎವ್ರಿ ಲೆವೆಲ್ ವಿ ಬಿಲ್ಟ್ ರಿಡಂಡೆನ್ಸಿ, ಅಂದ್ರೆ 3-4 ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಕೂಡ ಇರಬೇಕು ಅಂತ. ಇದನ್ನ 24/7 ನಾವು 365 ಡೇಸ್ ಮಾಡ್ಲಿಕ್ಕೆ ಅರ್ಹತೆ ಇರುವಂತ ಪ್ರೋಗ್ರಾಮ್ ಕೇಪಬಿಲಿಟಿ ಇದ್ರೆ ಮಾತ್ರ ಅವರು ಈ ಸರ್ಟಿಫಿಕೇಶನ್ ಕೊಡ್ತಾರೆ. ಇದರ ಮೋಸ್ಟ್ ಇಂಪಾರ್ಟೆಂಟ್ ನಾವು ಸೊಸೈಟಿಗೆ ಹೇಳೋದು ಏನು ಅಂತಂದ್ರೆ, ಯಾವುದೇ ಹಾಸ್ಪಿಟ್ಲಿಗೆ ನೀವು ಹೋದ್ರೂ ಕೂಡ ಸ್ಟ್ರೋಕ್ ರೆಡಿ ಅಥವಾ ಚೆಸ್ಟ್ ಪೇನ್ ರೆಡಿ ಇರುವಂತ ಹಾಸ್ಪಿಟ್ಲಿಗೆ ಹೋದ್ರೆ ವೇರ್ ಆಲ್ ದೀಸ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಅಂಡ್ ಅದು ಸರ್ಟಿಫೈ ಆಗಿದ್ರೆ ಅದು ನೆಕ್ಸ್ಟ್ ಲೆವೆಲ್. ಇವಾಗ ನಮ್ಮ ಹಾಸ್ಪಿಟಲ್ ಬನ್ನೇರುಘಟ್ಟ ರೋಡ್ ಅಪೋಲೋ ಅದು ಸರ್ಟಿಫಿಕೇಶನ್ ಬಂದಿದ್ರಿಂದ ಇದು ಹೈಯೆಸ್ಟ್ ಲೆವೆಲ್ ಆಫ್ ರೆಕಾಗ್ನಿಷನ್ ಅಂತ ಹೇಳ್ಬೋದು. ಈಗ ನಾವು ಏನ್ ಕಷ್ಟಪಡ್ತೀವಿ ಅಂದ್ರೆ ಈ ಸರ್ಟಿಫಿಕೇಶನ್ ಉಳಿಸ್ಕೊಳ್ಳಿಕ್ಕೆ ನೆಕ್ಸ್ಟ್ 90 ಡೇಸು 365 ಡೇಸ್ ವರ್ಗು ಅವ್ರು ಏನ್ ಟೈಮ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಪೇಷಂಟ್ ಅನಾನಿಮೈಸ್ಡ್ ಡೇಟಾ ಅಂತ, ಅಂದ್ರೆ ಪೇಷಂಟ್ ಪ್ರೈವಸಿ ವೈಲೇಟ್ ಮಾಡದಲ್ಲಿ ಅವ್ರು ಯಾವ ಟೈಮಿಗೆ ಬಂದ್ರು, ಅವ್ರಿಗೆ ನೋಡಿದ್ದಕ್ಕೆ ಎಷ್ಟು ಟೈಮ್ ಆಯ್ತು, ಅವರಿಗೆ ಸ್ಟ್ರೋಕ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅಥವಾ ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಏನ್ ಟೈಮ್ ಬಂತು, ಅದಾದ ನಂತರ ರಿಸಲ್ಟ್ ಏನ್ ಬಂತು, ರಿಸಲ್ಟ್ ಪಾಸಿಟಿವ್ ಬಂತ ನೆಗೆಟಿವ್ ಬಂತ, ಅದಾದ್ಮೇಲೆ ರಿಹ್ಯಾಬಿಲಿಟೇಷನ್ ಆಯ್ತಾ ಇಲ್ವಾ, ಅವ್ರ ಫಾಲೋ ಅಪ್ ಏನು. ಸೊ 100 ಜನ ಈ ತರ ಸ್ಟ್ರೋಕ್ ಟ್ರೀಟ್ಮೆಂಟ್ ಆದ್ರೆ ಎಷ್ಟು ಜನ ಸರ್ವೈವ್ ಆದ್ರು, ಎಷ್ಟು ಜನಕ್ಕೆ ಇರಿವರ್ಸಿಬಲ್ ಪ್ರಾಬ್ಲಮ್ ಬಂತು, ಇವೆಲ್ಲ ಮಾಡುವಂತ ಏನ್ ಪ್ರತಿಕ್ರಿಯೆ ಇದೆ ಇದನ್ನ ನಮ್ಮ ಹಾಸ್ಪಿಟಲ್ ಅಲ್ಲಿ ಈಗ ಎಸ್ಟಾಬ್ಲಿಷ್ ಮಾಡಿ ಇದನ್ನ ಹೇಳಲಿಕ್ಕೆ ನಾವು ಇವತ್ತು ಇಲ್ಲಿ ಸೇರಿದೀವಿ. ಈ ಪ್ರೆಸ್ ಮೀಟ್ ಅಲ್ಲಿ ಸೇರಿ ಜನರಿಗೆ ನಿಮ್ ಮೀಡಿಯಾ ಮುಖಾಂತರ ಎಲ್ಲರಿಗೂ ತಿಳುವಳಿಕೆ ಆದ್ರೆ ಬಹಳಷ್ಟು ಜನಕ್ಕೆ ಅದು ಉಪಯೋಗ ಆಗಲಿ ಅಂತ. ಈವನ್ 1 ಪೇಷಂಟ್ ಸ್ಟ್ರೋಕ್ ಪೇಷಂಟ್ ಅಥವಾ 1 ಹಾರ್ಟ್ ಅಟ್ಯಾಕ್ ಪೇಷಂಟ್ ಜೀವ ಉಳಿತು ಅಂದ್ರೆ ನಾವ್ ಇವತ್ತು ಮಾಡಿರೋ ಕಾರ್ಯಕ್ರಮ ಏನಿದೆ ಅದು ಸಾರ್ಥಕತೆ ಆಯಿತು ಅಂತ ನಾವು ಹೇಳಲು ಬಯಸ್ತೀವಿ. ನಮಸ್ಕಾರ, ನನ್ನ ಹೆಸರು ಅಕ್ಷಯ್ ಒಲೇಟಿ ಅಂತ. ನಾನು ಅಪೋಲೋ ಹಾಸ್ಪಿಟಲ್ಸ್ದು CEO ಕರ್ನಾಟಕ ರೀಜನ್ಗೆ. ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು ಅಪೋಲೋ ಹಾಸ್ಪಿಟಲ್ಸ್ ಬ್ಯಾಂಗ್ಳೂರ್ಗೆ ಡುವೆಲ್ ಸರ್ಟಿಫಿಕೇಷನ್ ಬಂದಿದೆ ಅಮೇರಿಕನ್ ಹಾರ್ಟ್ ಅಸೋಸಿಯೇಷನಿಂದ. ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಅನ್ನೋದು ಅಮೇರಿಕಾದಲ್ಲಿ 100 ಇಯರ್ಸ್ ಆಗಿ ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್. ಅವರು ವರ್ಲ್ಡ್ ವೈಡ್ ಹಾಸ್ಪಿಟಲ್ಸ್ ಅನ್ನು ರೆಕಗ್ನೈಸ್ ಮಾಡ್ತಾರೆ ವಿಚ್ ಎವರ್ ಪ್ರೊವೈಡ್ಸ್ ದ ಬೆಸ್ಟ್ ಸರ್ವಿಸ್ ಫಾರ್ ಚೆಸ್ಟ್ ಪೇನ್ ಪೇಷಂಟ್ಸ್ ಆಸ್ ವೆಲ್ ಆಸ್ ಪೇಷಂಟ್ಸ್ ವಿತ್ ಸ್ಟ್ರೋಕ್. ಈಗ ಅಪೋಲೋ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಇಂಡಿಯಾದಲ್ಲಿ ನಂಬರ್ 1 ಹಾಸ್ಪಿಟಲ್ ಇದೆ ಫಾರ್ ಗೆಟಿಂಗ್ ದ ಸರ್ಟಿಫಿಕೇಷನ್. ದಿಸ್ ಇಸ್ ಅ ವೆರಿ ಪ್ರೌಡ್ ಮೂಮೆಂಟ್. ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ನಮ್ಮ ಇಂಡಿಯಾದಲ್ಲಿ ನಂಬರ್ 1. ಇದರಿಂದ ಏನು ಮೆಸೇಜ್ ಅಂದರೆ ಎಲ್ಲ ಪೇಷಂಟ್ಸ್ಗೇನು ನಾವು ಫ್ರಮ್ ದ ಟೈಮ್ ದೇ ಎಂಟರ್ ದಿ ಹಾಸ್ಪಿಟಲ್ ಸೆಕ್ಯೂರಿಟಿ ಗಾರ್ಡಿಂದ ಡಿಸ್ಚಾರ್ಜ್ ಆಗೋ ತನಕ ಫುಲ್ ಕೇಪಬಿಲಿಟಿ ಜೊತೆ ಸರ್ವ್ ಮಾಡ್ತೀವಿ ಆ್ಯಂಡ್ 100% ಟ್ರೀಟ್ಮೆಂಟ್ ಆಫ್ ಹೈ ಕ್ವಾಲಿಟಿ ಕೊಡ್ತೀವಿ. ಆ್ಯಂಡ್ ವಿ ವಿಲ್ ಮೇಕ್ ಶ್ಯೂರ್ that ಎಲ್ಲ ಪೇಷಂಟ್ಸ್ಗೇನು we are providing the best of care. So that is the reason we are celebrating today. It is a matter of great pride for India. Thank you so much.